ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನು ₹2,000 ಹಣವನ್ನು ಮಹಿಳೆಯರ ಸಲುವಾಗಿ ಏನು ಜಾರಿಗೆ ತಂದಿದೆ, ಅದೇ ರೀತಿ ಕೇಂದ್ರ ಸರ್ಕಾರವು ಕೂಡ ಗೃಹಲಕ್ಷ್ಮಿಯರಿಗಾಗಿ ಅಂದರೆ ಮಹಿಳೆಯರಿಗಾಗಿ ₹3,000 ಹಣವನ್ನು ನೀಡುವಂಥ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ ಅನ್ನುವ ಒಂದು ಸುದ್ದಿಯನ್ನು ತಿಳಿದ ಕೂಡಲೇ ಸಾಕಷ್ಟು ಮಹಿಳೆಯರು ಪೋಸ್ಟ್ ಆಫೀಸಿಗೆ ಹೋಗೋದ್ರ ಮೂಲಕ ಅಲ್ಲಿ ಪೋಸ್ಟ್ ಆಫೀಸಿನ ಒಂದು IPPB ಅಕೌಂಟನ್ನು ಈಗಾಗಲೇ ಮಾಡಿಸ್ತಾ ಇದ್ದಾರೆ. ಹಾಗಾದರೆ ಸ್ನೇಹಿತರೆ, ಕೇಂದ್ರ ಸರ್ಕಾರ ಮಹಿಳೆಯರಿಗಾಗಿ ₹3,000 ಹಣವನ್ನು ಈಗಾಗಲೇ ಹಾಕ್ತಾ ಇದೆ ಅಥವಾ ಮುಂದೆ ಹಾಕುತ್ತಾ ಅನ್ನುವ ನಿಮ್ಮ ಒಂದು ಏನಾದರೂ ಸಂಶಯ ಇದ್ದರೆ ದಯವಿಟ್ಟು ಈ ಒಂದು ವಿಡಿಯೋದ ಮೂಲಕ ನೀವು ಆ ಒಂದು ಮಾಹಿತಿಯನ್ನು ತಿಳ್ಕೊಬೋದು. ಸದ್ಯ ಚಾಲ್ತಿಯಲ್ಲಿರ್ತಕ್ಕಂತಹ ಒಂದು ಮಾಹಿತಿಯನ್ನು ನೀವು ಒಂದು ಹೊಸ ಅಪ್ಡೇಟನ್ನು ನೀವು ಪಡ್ಕೋಬೋದು ಅಂತ ಹೇಳ್ತಾ, ಸ್ನೇಹಿತರೆ, ನನ್ನ ಈ ಒಂದು ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ನನ್ನ ವಿಡಿಯೋಗಳ ಒಂದು ನೋಟಿಫಿಕೇಷನನ್ನು ನೀವು ಪಡ್ಕೋಬೋದು. ಜೊತೆಗೆ ನೀವೇ ಈ ಒಂದು ಮಾಹಿತಿಯನ್ನು ತಿಳ್ಕೊಬೋದು ಅಂತ ನಾನು ಹೇಳ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಸ್ನೇಹಿತರೆ, ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಮಹಿಳೆಯರಿಗೆ ತಲಾ ₹2,000 ಹಾಕುವಂತೆ ಕೇಂದ್ರ ಸರ್ಕಾರ ಕೂಡ ಖಾತೆಗೆ ₹3,000 ಹಣ ಹಾಕುತ್ತೆ ಅನ್ನೋ ಒಂದು ಗಾಳಿ ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇದೆ. ಅದನ್ನು ನಂಬಿ ಸಾಕಷ್ಟು ಮಹಿಳೆಯರು ಕೂಡ ರಾತ್ರಿ ಇಡೀ ಪೋಸ್ಟ್ ಆಫೀಸಿನ ಎದುರಿನಲ್ಲಿ ನಿಂತು ಸರದಿ ಸಾಲಿನಲ್ಲಿ ನಿಲ್ಲುವುದರ ಜೊತೆಗೆ ಈ ಒಂದು ಖಾತೆಯನ್ನು ಮಾಡಿಸ್ತಾ ಇದ್ದಾರೆ. ಸ್ನೇಹಿತರೆ, ಪೋಸ್ಟ್ ಆಫೀಸಿನ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಖಾತೆ ಹೊಂದಿದ ಮಹಿಳೆಯರಿಗೆ ಕೇಂದ್ರ ಸರ್ಕಾರ ₹3,000 ಹಣ ಜಮಾ ಮಾಡುತ್ತದೆ ಎಂಬ ಒಂದು ವದಂತಿಗೆ ಅಂದರೆ ಒಂದು ಸುದ್ದಿಗೆ ಸಾವಿರಾರು ಮಹಿಳೆಯರು ಖಾತೆಯನ್ನು ಮಾಡಿಸಲು ಪೋಸ್ಟ್ ಆಫೀಸಿಗೆ ಮುಗಿಬಿದ್ದಿದ್ದಾರೆ ಅಂತಲೇ ಹೇಳ್ಬೋದು. ಇದರಿಂದ ಪೋಸ್ಟ್ ಆಫೀಸ್ ಇದರಿನಲ್ಲಿ ದಿನದಿಂದ ದಿನಕ್ಕೆ ಜನಜಂಗುಳಿ ಜಾಸ್ತಿ ಆಗ್ತಾನೇ ಇದೆ ಅಂತಲೇ ಹೇಳ್ಬೋದು. ಇದು ಕೂಡ ಒಂದು ಪೋಸ್ಟ್ ಆಫೀಸಿನ ಅಧಿಕಾರಿಗಳಿಗೆ ತಲೆನೋವಾಗಿದೆ ಅಂತಲೇ ಹೇಳ್ಬೋದು. ಕಳೆದ ಒಂದು ವಾರದಿಂದ ಹುಬ್ಬಳ್ಳಿ ಪ್ರಧಾನ ಅಂಚೆ ಕಚೇರಿ ಸೇರಿದಂತೆ ಎಲ್ಲ ಶಾಖೆಯಲ್ಲಿ ನಿತ್ಯ ಸಾವಿರಾರು ಮಹಿಳೆಯರು ಬರುವುದರ ಜೊತೆಗೆ ಸರದಿ ಸಾಲಿನಲ್ಲಿ ನಿಂತು ಖಾತೆಯನ್ನು ಮಾಡಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಯಾವುದೇ ಒಂದು ಹಣ ಹಾಕುವುದಾಗಿ ಆದೇಶವನ್ನು ಹೊರಡಿಸಿಲ್ಲ ಅಂದರೂ ಕೂಡ ಸಾಕಷ್ಟು ಮಹಿಳೆಯರು ಈ ಒಂದು ಮಾಹಿತಿಯನ್ನು ನಂಬ್ತಾನೇ ಇಲ್ಲ. ಹೀಗಾಗಿ ವಿಧಿಯಿಲ್ಲದೆ ಅಂಚೆ ಅಧಿಕಾರಿಗಳು ಪೋಸ್ಟ್ ಆಫೀಸ್ ಪೇಮೆಂಟ್ ಬ್ಯಾಂಕ್ ಅಕೌಂಟನ್ನು ಬಂದಂಥ ಜನರಿಗೆ ಮಾಡಿಸ್ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹಾಗಾದರೆ ಹುಬ್ಬಳ್ಳಿ ಪ್ರಧಾನ ಅಂಚೆ ಕಚೇರಿಗೆ ದಿನನಿತ್ಯ 1,500ಕ್ಕೂ ಹೆಚ್ಚು ಮಹಿಳೆಯರು ಬರುತ್ತಿದ್ದು ಸ್ನೇಹಿತರೆ, ದಿನಕ್ಕೆ 500 IPPB ಖಾತೆ ಮಾತ್ರ ಮಾಡಿಕೊಳ್ಳಲಾಗುತ್ತೆ. ಮಹಿಳೆಯರ ಸಂಖ್ಯೆ ಅಧಿಕಗೊಳ್ಳುತ್ತಿರುವ ಒಂದು ಹಿನ್ನೆಲೆಯಲ್ಲಿ ಅಂಚೆ ಕಚೇರಿಯ ನಿತ್ಯದ ಕೆಲಸ ಬಿಟ್ಟು ಕೇವಲ IPPBಯನ್ನು ಮಾತ್ರ ಮಾಡುವ ಅನಿವಾರ್ಯತೆ ಈ ಒಂದು ಸಿಬ್ಬಂದಿಗೆ ಎದುರಾಗಿದೆ ಅಂತಲೇ ಹೇಳ್ಬೋದು. ಕೇಂದ್ರ ಸರ್ಕಾರ ಖಾತೆಗೆ ಹಣ ಹಾಕುವುದಾಗಿ ಹೇಳಿಲ್ಲವೆಂದು ಎಷ್ಟೇ ಮನವಿ ಮಾಡಿಕೊಂಡ್ರೂ ಕೂಡ ಮಹಿಳೆಯರು ಈ ಒಂದು ಮಾಹಿತಿಯನ್ನು ನಂಬ್ತಾನೇ ಇಲ್ಲ. ಹೀಗಾಗಿ ಬಂದಂಥ ಮಹಿಳೆಯರಿಗೆ ಈ ಒಂದು ಖಾತೆಯನ್ನು ಮಾಡಿಕೊಡುವುದು ಅಲ್ಲಿನ ಅಧಿಕಾರಿಗಳ ಒಂದು ಕೆಲಸವಾಗಿದೆ. ಸ್ನೇಹಿತರೆ, ಹಾಗಾದರೆ ಈ ಒಂದು IPPB ಖಾತೆಯನ್ನು ಯಾಕೆ ಅಲ್ಲಿ ಓಪನ್ ಮಾಡಬೇಕು? ಸ್ನೇಹಿತರೆ, ಖಾಸಗಿ ಹಾಗೂ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಖಾತೆ ಇಲ್ಲದೆ ನೇರ ಖಾತೆಗೆ ಜಮೆ ಆಗುವಂತಹ ಸರ್ಕಾರಿ ಯೋಜನೆಗಳ ಹಣ ಪಡೆಯಲು ಸಾಧ್ಯವಿಲ್ಲದ ಒಂದು ಫಲಾನುಭವಿಗಳು ಯಾರಿರ್ತಾರೆ ಅಂಥವರು ಈ ಒಂದು IPPB ಒಂದು ಖಾತೆಯನ್ನು ತೆರೆದಿದೆ ಆದಲ್ಲಿ ಅಂಥವರಿಗೆ ಸರ್ಕಾರಿ ಯೋಜನೆಗಳು ಏನು ಬರ್ತಾವೆ ಅಂಥ ಯೋಜನೆಗಳ ಒಂದು ಹಣವನ್ನು DBT ಮೂಲಕ ಈ ಒಂದು ಖಾತೆಗೆ ಕ್ರೆಡಿಟ್ ಮಾಡಲಾಗುತ್ತೆ. ಯಾಕಂದರೆ ಈ ಒಂದು ಖಾತೆಯನ್ನು ಓಪನ್ ಮಾಡೋದರಿಂದ ಯಾವುದೇ ಒಂದು NPCI ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ. ಹೀಗಾಗಿ ಸರ್ಕಾರದ ಯಾವುದೇ ಯೋಜನೆಗಳಿರ್ಬೋದು, ಆ ಒಂದು ಎಲ್ಲ ಯೋಜನೆಗಳು ಈ ಒಂದು ಖಾತೆಗೆ ನೇರವಾಗಿ DBT ಮೂಲಕ ಜಮಾ ಆಗೋದ್ರಿಂದ ಈ ಒಂದು ಖಾತೆ ಅತ್ಯಂತ ಪರಿಪೂರ್ಣವಾದಂಥ ಮತ್ತು ಮಹತ್ವವಾದಂಥ ಒಂದು ಖಾತೆಯಾಗಿದೆ. ಹೀಗಾಗಿ ಸಾಕಷ್ಟು ಮಹಿಳೆಯರು ಈಗಾಗಲೇ ಸರ್ಕಾರ ಕೂಡ ಅಂದರೆ ರಾಜ್ಯ ಸರ್ಕಾರ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂಥವರಿಗೆ ಈ ಒಂದು ಖಾತೆಯನ್ನು ಮಾಡಿಸಲು ಒಂದು ರೆಕಮೆಂಡೇಶನ್ ಸಹ ಮಾಡಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ರಾಜ್ಯ ಸರ್ಕಾರ ಇರ್ಬೋದು, ಯಾವುದೇ ರೀತಿಯ ಒಂದು ಸರ್ಕಾರದ ಒಂದು ಅನುದಾನಗಳು ಯಾವುದೇ ಇದ್ದರೂ ಕೂಡ, ಆ ಯೋಜನೆಗಳು ಯಾವುದೇ ಇದ್ದರೂ ಕೂಡ ಆ ಒಂದು ಹಣ ಫಲಾನುಭವಿಗಳ ಒಂದು ಖಾತೆಗೆ ಬರಬೇಕು ಅಂತಂದರೆ ಈ ಒಂದು ಖಾತೆ ಅಷ್ಟು ಎಫೆಕ್ಟಿವ್ ಆಗಿದೆ ಅಂತಲೇ ಹೇಳ್ಬೋದು. ಹೀಗಾಗಿ ಈ ಒಂದು ಸುದ್ದಿ
ಇದು ಸುಳ್ಳು ಸುದ್ದಿ ಅಂತಲೇ ನಾನು ಹೇಳ್ತೀನಿ. ಯಾಕಂದರೆ ಈ ಒಂದು ಸುದ್ದಿ ಇನ್ನೂ ಕೂಡ ಯಾವುದೇ ಒಂದು ಖಾತೆಗೆ ಈ ಒಂದು ಹಣ ಯಾರಿಗೂ ಕೂಡ 3,000 ರೂಪಾಯಿ ಜಮಾ ಆಗಿಲ್ಲ. ಹಾಗಾಗಿ ಈ ಒಂದು ಮಾಹಿತಿ ಸುಳ್ಳು ಮಾಹಿತಿ. ಹೀಗಾಗಿ ಎಷ್ಟೋ ಜನರು ಪೋಸ್ಟ್ ಆಫೀಸಿನಿಗೆ ಹೋಗಿ IPPB ಖಾತೆಯನ್ನು ಮಾಡಿಸ್ತಾ ಇದ್ದಾರೆ. IPPB ಖಾತೆ ಮಾಡಿಸೋದು ಕೆಟ್ಟ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಬಟ್ ಯಾರು ಈಗಾಗಲೇ ಬ್ಯಾಂಕಿನಲ್ಲಿ ಅಥವಾ ನ್ಯಾಷನಲೈಸ್ ಬ್ಯಾಂಕ್ ಇರ್ಬೋದು ಅಥವಾ ಯಾವುದೋ ಒಂದು ಬ್ಯಾಂಕಿನಲ್ಲಿ IFSC ಕೋಡ್ ಆಗಿರ್ಬೋದು, ಅವ್ರದ್ದು ಏನೈತೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಬಿಟ್ಟು ಜೊತೆಗೆ NPCI ಮಾಡಿದ್ರು ಕೂಡ ಈ ಒಂದು ಖಾತೆಯನ್ನು ಈಗಾಗಲೇ ಅವ್ರು ಗೃಹಲಕ್ಷ್ಮಿ ಹಣ ತೊಗೊಂಡಿದ್ರು ಅಂತಂದರೆ ಈ ಒಂದು ಖಾತೆಯನ್ನು ಅವ್ರು ಮಾಡಿಸುವಂಥ ಅವಶ್ಯಕತೆ ಇಲ್ಲ. ಅಷ್ಟಕ್ಕೂ ಅವರಿಗೆ ಸಮಾಧಾನ ಆಗಲಿಲ್ಲ ಅಂತಂದರೆ ಈ ಒಂದು ಖಾತೆಯನ್ನು ಮಾಡಿಸ್ಕೋಬೋದು. ಯಾಕಂದರೆ ಕಸ್ಟಮರ್ ಅಂದರೆ ಗ್ರಾಹಕರ ಇಚ್ಛೆ, ಅವರು ಯಾವ ಬೇಕಾದ ಖಾತೆಯನ್ನು ಅವರ ಇಷ್ಟದಂತೆ ಅವರು ಮಾಡಿಸ್ಕೊಳ್ಳಲು ಏನೈತಿ ಒಂದು ಅವಕಾಶ ಇರೋದರಿಂದ ಅವರು ಯಾವ ಖಾತೆಯನ್ನು ಬೇಕಾದರೂ ಮಾಡಿಸ್ಕೊಡ್ಬೋದು. ಆದರೆ ಬಟ್ ಈ ಒಂದು ಮಾಹಿತಿ ಸಂಪೂರ್ಣವಾಗಿ ಸುಳ್ಳು ಅಂತ ನಾನು ಹೇಳ್ತೀನಿ. ಯಾಕಂದರೆ ಸರ್ಕಾರದ ಅಂದರೆ ಕೇಂದ್ರ ಸರ್ಕಾರದ 3,000 ರೂಪಾಯಿ ಹಣ ಇನ್ನೂ ಕೂಡ ಯಾವ ಒಂದು ಖಾತೆಗೆ ಜಮಾ ಆಗಿಲ್ಲ. ಹಾಗಾಗಿ ನೀವು IPPB ಖಾತೆ ಮಾಡಿಸೋದು ತಪ್ಪಂತ ನಾನು ಹೇಳಲ್ಲ. ಹಾಗಾಗಿ ಸ್ನೇಹಿತರೆ, ನಿಮ್ಮ ಇಷ್ಟ, ನೀವು IPPB ಖಾತೆಯನ್ನು ಮಾಡಿಸ್ಬೋದು, ಮಾಡಿಸದೇ ಇರ್ಬೋದು. ಬಟ್ ಆದರೆ ಕೇಂದ್ರ ಸರ್ಕಾರದ ಏನು 3,000 ರೂಪಾಯಿ ಹಣವನ್ನು ಹಾಕ್ತಾ ಇದ್ದಾರೆ ಖಾತೆಗೆ ಅನ್ನೋದು ಅದೊಂದು ಸುಳ್ಳು ಸುದ್ದಿಯಾಗಿದೆ. ಹಾಗಾಗಿ ಈ ಒಂದು ಮಾಹಿತಿಯನ್ನು ದಯವಿಟ್ಟು ಯಾರೂ ನಂಬೇಡಿ. ಬಟ್ IPPB ಅಕೌಂಟನ್ನು ನೀವು ಮಾಡಿಸ್ಕೊಳ್ಳಿ. ಬಟ್ ಮುಂದಿನ ಯಾವುದೇ ಒಂದು ಸರ್ಕಾರದ ಯೋಜನೆ ಹಣ ಆ ಒಂದು ಖಾತೆಗೆ ಖಂಡಿತ ಬಂದೇ ಬರುತ್ತೆ. ಇದಿಷ್ಟು ಸ್ನೇಹಿತರೆ ಒಂದು ಹೊಸ ಅಪ್ಡೇಟ್ ಆಗಿದೆ. ಇದೇ ರೀತಿಯ ಒಂದು ಹೊಸ ಅಪ್ಡೇಟನ್ನು ಪಡೆದುಕೊಳ್ಳಲು ದಯವಿಟ್ಟು ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು.